ಸುಪ್ರೀಂ ಕೋರ್ಟ್ ತೀರ್ಪಿಗೂ ಮುನ್ನವೇ ನಟ ದರ್ಶನ್ ಅವರು ಮೈಸೂರನ್ನ ತೊರೆದಿದ್ರು. ತಮಿಳುನಾಡಿಗೆ ಕುದುರೆ ವ್ಯಾಪಾರಕ್ಕೆ ಹೋಗಿದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು ಆರ್ ನಗರದ ದರ್ಶನ್ ಅವರ ನಿವಾಸದ ಬಳಿ ಅಭಿಮಾನಿಗಳು ಜಮಾಯಿಸಿದ್ರು. ಇದರ ಡೀಟೇಲ್ಸ್ ಇಲ್ಲಿದೆ. ಕೊಲೆ ಕೇಸಲ್ಲಿ ದರ್ಶನ್ ಮತ್ತೆ ಜೈಲು ಹಕ್ಕಿ. ಆರ್ ನಗರ ನಿವಾಸದಲ್ಲಿರದ ದಾಸ, ನಿವಾಸದ ಬಳಿ ಅಭಿಮಾನಿಗಳ ಸಾಗರ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪು ಪ್ರಕಟಕ್ಕೂ ಮುನ್ನವೇ ದರ್ಶನ್ ಆರ್ ನಗರ ನಿವಾಸವನ್ನ ತೊರೆದಿದ್ರು. ಸರ್ವೋಚ್ಚ ನ್ಯಾಯಾಲಯದಿಂದ ಆದೇಶ ಹೊರಬೀಳ್ತಾ ಇದ್ದಂತೆ ದರ್ಶನ್ ನಿವಾಸದ ಬಳಿ ಅಭಿಮಾನಿಗಳು ಜಮಾಯಿಸಿದರು. ಮತ್ತೆ ಜೈಲು ಪಾಲಾಗುತ್ತಿರುವ ನೆಚ್ಚಿನ ನಟನನ್ನ ನೋಡಲು ಮನೆ ಬಳಿ ಆಗಮಿಸಿದರು. ಆದರೆ ದರ್ಶನ್ ಮನೆಯಲ್ಲೇ ಇರಲಿಲ್ಲ. ಕೋರ್ಟ್ ತೀರ್ಪು ಬೆನ್ನಲ್ಲೇ ಮನೆ ಬಳಿ ಬಂದಿದ್ದ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿತ್ತು. ಯಾವುದೇ ಕ್ಷಣದಲ್ಲಾದರೂ ದರ್ಶನ್ ಇಲ್ಲಿಗೆ ಬರಬಹುದು ಅಂತ ಅಭಿಮಾನಿಗಳು ಕಾಯ್ತಾ ಇದ್ರು. ದರ್ಶನ್ ಬಟ್ಟೆ ಕೊಂಡೊಯ್ದ ಅಕ್ಕನ ಮಗ, ಮನೆಯಿಂದ ಸೂಟ್ ಕೇಸ್ ಕೊಂಡೊಯ್ದ ಚಂದನ್. ಮತ್ತೆ ದರ್ಶನ್ ಜೈಲು ಪಾಲು ಹಿನ್ನೆಲೆಯಲ್ಲಿ ಆರ್ ನಗರ ನಿವಾಸಕ್ಕೆ ದರ್ಶನ್ ಅಕ್ಕನ ಮಗ ಚಂದನ್ ಆಗಮಿಸಿದ್ರು. ದರ್ಶನ್ ಅವರ ಬಟ್ಟೆಗಳನ್ನ ಒಂದು ಟ್ರಾಲಿ ಸೂಟ್ ಕೇಸ್ನಲ್ಲಿ ತುಂಬಿಕೊಂಡು ಮನೆಯಿಂದ ಕೊಂಡೊಯ್ದರು. ದರ್ಶನ್ ಬಟ್ಟೆ ಮತ್ತು ಅಗತ್ಯ ವಸ್ತುಗಳನ್ನು ಸೂಟ್ ಕೇಸ್ನಲ್ಲಿ ತೆಗೆದುಕೊಂಡು ಹೋದರು. ಜೊತೆಗೆ ಮನೆ ಮುಂದಿನ ಗಣೇಶನಿಗೆ ಪೂಜೆ ಮಾಡಿ ತೆರಳಿದ್ದಾರೆ. ಕುದುರೆ ಮಾರಾಟಕ್ಕೆ ತೆರಳಿದ್ರ ನಟ ದರ್ಶನ್. ಜಾತ್ರೆ ಮಹೋತ್ಸವದಲ್ಲಿ ದರ್ಶನ್ ಭಾಗಿ. ನಟ ದರ್ಶನ್ ನಿನ್ನೆ ಮಧ್ಯಾಹ್ನ ಮೈಸೂರಿನ ಹೊರವಲಯದಲ್ಲಿರುವ ತಮ್ಮ ಫಾರ್ಮ್ ಹೌಸ್ಗೆ ಬಂದಿದ್ದರು. ಇಂದು ಮುಂಜಾನೆ ಫಾರ್ಮ್ ಹೌಸ್ನಿಂದ ಹೊರ ಹೋಗಿದ್ದಾರೆ. ಫಾರ್ಮ್ ಹೌಸ್ನಿಂದ ತಮಿಳುನಾಡಿನತ್ತ ದರ್ಶನ್ ತೆರಳಿದ್ದಾರೆ ಎನ್ನಲಾಗ್ತಾ ಇದೆ. ಪ್ರಾಣಿ ಪ್ರಿಯರಾಗಿರುವ ದರ್ಶನ್ ತಮ್ಮ ಫಾರ್ಮ್ ಹೌಸ್ನಲ್ಲಿ ಕುದುರೆಗಳನ್ನು ಸಾಕ್ತಾ ಇದ್ದಾರೆ ಮತ್ತು ಕುದುರೆಗಳ ಮಾರಾಟವನ್ನು ಮಾಡ್ತಾರೆ. ಹೀಗೆ ಕುದುರೆ ಖರೀದಿಗಾಗಿಯೇ ತಮಿಳುನಾಡಿಗೆ ಹೋಗಿರಬಹುದು. ನಿನ್ನೆಯಿಂದ ಮುಂದಿನ 17ನೇ ತಾರೀಕಿನವರೆಗೆ ತಮಿಳುನಾಡಿನ ಈರೋಡ್ನಲ್ಲಿರುವ ಬನ್ನಾರಿಯಮ್ಮ ದೇವರ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಈ ಜಾತ್ರೆ ಕುದುರೆ ವ್ಯಾಪಾರಕ್ಕೂ ಖ್ಯಾತಿ ಗಳಿಸಿದೆ. ಹೀಗಾಗಿ ಕುದುರೆ ಮಾರಾಟ ಮತ್ತು ಖರೀದಿಗಾಗಿ ತೆರಳಿರಬಹುದು ಎನ್ನಲಾಗ್ತಾ ಇದೆ. ಇನ್ನು ಇದಕ್ಕೆ ಸಾಕ್ಷಿ ಎಂಬಂತೆ ಚಾಮರಾಜನಗರ ಜಿಲ್ಲೆಯ ಸುವರ್ಣಾವತಿ ಜಲಾಶಯದ ಬಳಿ ಟೋಲ್ಗೇಟ್ ಮೂಲಕ ದರ್ಶನ್ ವಾಹನ ಹೋಗಿರುವ ದೃಶ್ಯ ಸಿಕ್ಕಿದೆ. ಇನ್ನು ಇತ್ತ ಮೈಸೂರಿನಲ್ಲಿರುವ ನಟ ದರ್ಶನ್ ಮನೆ ಮುಂದೆ ಪೊಲೀಸ್ ಭದ್ರತೆ ಹೆಚ್ಚಿಸಲಾಗಿದೆ. ದರ್ಶನ್ ವಾಪಸ್ ಇಲ್ಲಿಗೆ ಬಂದರೆ ಬಂಧಿಸಲು ಪೊಲೀಸರ ಭದ್ರತೆ ಹೆಚ್ಚಿಸಲಾಗಿದೆ. ನಟ ದರ್ಶನ್ ನೆಮ್ಮದಿ ಭಂಗ. ನಾಳೆ ರಿಲೀಸ್ ಆಗಬೇಕಿದ್ದ ಡೆವಿಲ್ ಸಾಂಗ್ ತೀರ್ಪು ಬೆನ್ನಲ್ಲೇ ಪೋಸ್ಟ್ ಡಿಲೀಟ್. ಇನ್ನು ಬಹುನಿರೀಕ್ಷಿತ ಡೆವಿಲ್ ಚಿತ್ರದ ಹಾಡು ನಾಳೆ ರಿಲೀಸ್ ಆಗಬೇಕಿತ್ತು. ಇದ್ರೆ ನೆಮ್ಮದಿಯಾಗಿರಬೇಕು ಎಂಬ ಹಾಡು ನಾಳೆ ಬೆಳಿಗ್ಗೆ 10:30ಕ್ಕೆ ಬಿಡುಗಡೆ ಕಾಣಬೇಕಿತ್ತು. ಸುಪ್ರೀಂ ಕೋರ್ಟ್ ಆದೇಶಕ್ಕೂ ಮುನ್ನ ಡೆವಿಲ್ ಸಿನಿಮಾ ಪ್ರಮೋಷನ್ಗಾಗಿ ನಾಳೆ ಸಾಂಗ್ ರಿಲೀಸ್ ಆಗಲಿದೆ ಅಂತ ದರ್ಶನ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದರು. ಇನ್ಸ್ಟಾದಲ್ಲಿ ಸ್ಟೋರಿ ಹಾಕ್ಕೊಂಡಿದ್ರು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ರದ್ದು ಎಂಬ ತೀರ್ಪು ಹೊರಬೀಳ್ತಾ ಇದ್ದಂತೆ ದರ್ಶನ್ ಇನ್ಸ್ಟಾ ಪೋಸ್ಟ್ ಡಿಲೀಟ್ ಮಾಡಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.